ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು ಹೆಲ್ತಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇದು ಹಸಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಾನು ಒಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆನ ತೊಗೊಳ್ರಿ. ಇದನ್ನು ಈ ರೀತಿ ಮೇಲಿಂದ ಸಿಪ್ಪೆನ ಗ್ರೇಟ್ ಮಾಡಿ ತಗೊಂಡ್ಬಿಡ್ರಿ. ಏಕೆಂದರೆ ಆಲೂಗಡ್ಡೆ ಸಿಪ್ಪೆ ತೆಗೆದ್ರೆ ಚೆನ್ನಾಗಿ ಸ್ನ್ಯಾಕ್ಸ್ ಟೇಸ್ಟ್ ಬರುತ್ತೆ. ಆಮೇಲೆ ನೋಡ್ರಿ, ಇದ್ರ ರುಚಿ ಕೂಡ ಸೂಪರ್ ಆಗಿರುತ್ತೆ. ಇದರಲ್ಲಿ ಮಣ್ಣು ಏನಾದರೂ ಇದ್ರೂ ಕೂಡ ಹೊರಟೋಗ್ಬಿಡುತ್ತೆ. ಈ ರೀತಿ ಇದನ್ನು ಸಿಪ್ಪೆನ ಪೀಲ್ ಮಾಡಿ ತೊಗೊಳ್ರಿ. ತೊಗೊಂಡು ಇದನ್ನು ನೀರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡಿರಿ. ಆವಾಗ ಇದು ಕಪ್ಪಾಗೋದಿಲ್ಲ ನೋಡಿರಿ. ಯಾಕಂದರೆ ಆಲೂಗಡ್ಡೆ ಹೆಚ್ಚಿದ ಮೇಲೆ ಅಥವಾ ಈ ಥರ ಪೀಲ್ ಮಾಡಿದ ಮೇಲೆ ಕಪ್ಪಾಗ್ಬಿಡುತ್ತೆ ಜಾಸ್ತಿ ಹೊತ್ತಿಟ್ಟರೆ. ಹಾಗಾಗಿ ಸ್ವಲ್ಪ ಇದನ್ನು ನೀರಲ್ಲಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಲೇಯರ್ಸನ್ನು ನಾನಿಲ್ಲಿ ಗ್ರೇಟ್ ಮಾಡಿ ತೊಗೋತಾ ಇದ್ದೀನಿ. ನೋಡಿರಿ, ನೀವು ಬೇಕಾದ್ರೆ ಮಾಡೋದ್ರಿಂದ ಆಲೂಗಡ್ಡೆ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ, ಸೂಪರಾಗಿರುತ್ತೆ ಟೇಸ್ಟ್. ಈಗ ಇದು ನೋಡಿರಿ, ನಾನಿಲ್ಲಿ ಗ್ರೇಟ್ ಮಾಡಿ ತೊಗೋತಾ ಇದ್ದೀನಿ. ಒಂದು ಆಲೂಗಡ್ಡೆನ ನಾನು ಬಳಸ್ತಾ ಇದ್ದೀನಿ. ನಿಮಗೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಟಿಫನ್ ಮಾಡೋರಿದ್ದರೆ ನೀವು ಜಾಸ್ತಿ ಅಂದರೆ 2 ಆಲೂಗಡ್ಡೆನಾದರೂ ಬಳಸ್ಬೋದು. ಈಗ ಇನ್ನು ಇದಕ್ಕಿಂತ ಹೆಚ್ಚು ನೀವು ವೆಜಿಟೇಬಲ್ಸನ್ನು ಸಹಿತ ನೀವು ಹಾಕ್ಬೋದು. ನೋಡಿರಿ, ಈಗ ಇದನ್ನು ಪೂರ್ತಿಯಾಗಿ ಗ್ರೇಟ್ ಮಾಡಿ ತಗೊಳ್ರಿ. ಈ ರೀತಿ ಇದ್ರಾಗ ಇನ್ನೂ ಸ್ಟಾರ್ಚ್ ಜಾಸ್ತಿ ಬರುತ್ತೆ. ಹಂಗಾಗಿ ಇದನ್ನು ಗ್ರೇಟ್ ಮಾಡಿಂದ 1-2 ಸರಿ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿರಿ. ಅವಾಗ ಏನಾಗುತ್ತೆ, ಆಲೂಗಡ್ಡೆ ಲೇಯರ್ಸು ಹಾರ್ಡಾಗಿ ಬರುತ್ತೆ, ಸ್ನ್ಯಾಕ್ಸ್ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ. ಈಗ ನೋಡಿರಿ, ಇದನ್ನು ನೀರಲ್ಲಿ ಹಾಕಿ 1-2 ಸರಿ ವಾಶ್ ಮಾಡ್ತಾಯಿದ್ದೀನಿ. ಏಕೆಂದರೆ ಇದನ್ನು ಪ್ರಿಪೇರ್ ಮಾಡೋಕ್ಕೆ ಇನ್ನೂ ನನಗೆ 5 ನಿಮಿಷ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಇದಿನ್ನೂ ಕಪ್ಪಾಗಿಬಿಡುತ್ತೆ. ಹಂಗಾಗಬಾರ್ದು ಅಂದಾಗ ನೀರಲ್ಲಿ ಹಾಕಿ ನೋಡಿರಿ, ಇದನ್ನು 1-2 ಸರಿ ಈ ಥರ ವಾಶ್ ಮಾಡಿರಿ. ವಾಶ್ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ. ನಾನು ಹೇಳ್ದಂಗೆ ನೋಡಿರಿ, ಇದನ್ನು ಪೂರ್ತಿಯಾಗಿ ಹಿಂಡಿ ತೆಗೆದು ಇನ್ನೂ ಒಂದು ನೀರಲ್ಲಿ ಹಾಕಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ರಿ. ಈಗ ಇದು ನೋಡಿರಿ, ಹೇಗೆ ನೀವು ವಾಶ್ ಮಾಡ್ಕೊತೀರೋ ಹಾಗೆ ಇದು ಲೇಯರ್ಸ್ ಹಾರ್ಡ್ ಆಗುತ್ತೆ, ಅಂದರೆ ಬಿರುಸಾಗಿ ಬರುತ್ತೆ. ಆವಾಗ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ ನೋಡಿರಿ ಟಿಫನ್ನು. ಈಗ ಇದನ್ನು ನೀರನ್ನು ಚೆಲ್ಲಿ ಮತ್ತೆ 1-2 ಸರಿ ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಬಂದಿದ್ದು. ನೋಡಿರಿ, ಒಂದು ಆಲೂಗಡ್ಡೆಯಲ್ಲಿ ಇಷ್ಟು ಲೇಯರ್ಸ್ ನಮಗೆ ಸಿಕ್ಕಿದೆ. ಬನ್ನಿ ಇವಾಗ ಟಿಫನ್ನಿಗೆ ಪ್ರಿಪೇರ್ ಮಾಡೋಣ ಬ್ಯಾಟರನ್ನು. ಈಗ ಒಂದು ಬೌಲನ್ನು ತಗೊಳ್ರಿ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿರಿ. ನಾವು ಮಾಮೂಲಿ ಚಪಾತಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಅದೇ ಗೋಧಿ ಹಿಟ್ಟು. ನೋಡಿರಿ, ಒಂದು 10 ನಿಮಿಷದಲ್ಲಿ ಇದು ಪ್ರಿಪೇರ್ ಆಗುತ್ತೆ ಟಿಫನ್. ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. 1 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸಹಿತ ಹಾಕ್ತಾಯಿದ್ದೀನಿ. ನೋಡಿರಿ, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಈಕ್ವಲ್ ಆಗಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಹೆಚ್ಚು ಕಡಿಮೆ ಆದರೂ ಮಾಡ್ಬೋದು, ಬಟ್ ಈಕ್ವಲ್ ಆಗಿ ತೊಗೊಂಡ್ರೆ ಸೂಪರಾಗಿರುತ್ತೆ. ಈಗ ನೋಡಿರಿ, ಇದಕ್ಕೆ ಗ್ರೇಟ್ ಮಾಡಿದಂಥ ಆಲೂಗಡ್ಡೆ ಲೇಯರ್ಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸನ್ನು ಸಹಿತ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿರಿ, 1 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ, 1 ಟೊಮ್ಯಾಟೊನ ಈ ರೀತಿ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ 1 ಉಳ್ಳಾಗಡ್ಡಿನೂ ಸಹಿತ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಒಂದು ಅರ್ಧ ಕಪ್ಪಷ್ಟು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಐರನ್ ರಿಚ್ ಇರೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಕ್ಯಾರೆಟ್ ಆಗಿರ್ಬೋದು ಅಥವಾ ಸೌತೆಕಾಯಿ, ಇದನ್ನು ಸಹಿತ ನೀವು ಬಳಸ್ಬೋದು. ಈ ಥರ ಸಣ್ಣಗೆ ಕಟ್ ಮಾಡಿ ಇದನ್ನು ಸಹಿತ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಇದು ಫುಲ್ ಮೀಲ್ ಇರುತ್ತೆ. ಆಮೇಲೆ ಪ್ರೋಟೀನ್ ಮತ್ತು ಐರನ್ ರಿಚ್ ಭರಿತವಾದಂಥ ಟಿಫನ್ ಆಗಿರುತ್ತೆ. ಈ ರೀತಿ ಮಾಡಿಕೊಟ್ರೆ ತರಕಾರಿ ತಿಂದೇ ಇದ್ದವರು ಸಹಿತ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. 1 ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಫ್ಲೇವರಿಗೋಸ್ಕರ ಅಷ್ಟೇ ಇದು. ಆಮೇಲೆ ನೋಡಿರಿ, 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನು ಸಹಿತ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಒಳ್ಳೆ ಡೈಜೆಷನ್ಗೆ ಚೆನ್ನಾಗಿರುತ್ತೆ. ಈಗ ನೋಡಿರಿ, ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ರಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಹಾಕಿ ಇದನ್ನು ನೀಟಾಗಿ ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿರಿ. ನಾವು ಹಾಕಿರುವಂಥ ತರಕಾರಿ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಎಲ್ಲದೂ ಇಲ್ಲಿ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಆಗಲಿ. ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಏಕೆಂದರೆ ನೋಡಿರಿ, ಇಲ್ಲಿ ಒಣ ಹಿಟ್ಟಿನ ಜೊತೆ ನಾವು ಮಿಕ್ಸ್ ಮಾಡೋದ್ರಿಂದ ನಾವು ಹಾಕಿರುವಂಥ ಸ್ಪೈಸಸ್ಸು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನಿಮಗೆ ಜಾಸ್ತಿ ಖಾರ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಖಾರನ ಹಾಕ್ಕೋಬೋದು ಅಥವಾ ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಖಾರನ ಬಳಸಿಲ್ಲ. ಈಗ ಇದನ್ನು ಡ್ರೈ ಮಿಕ್ಸ್ ಮಾಡಿಂದ 1 ಗ್ಲಾಸಷ್ಟು ನೀರನ್ನು ಹಾಕಿ ನೀಟಾಗಿ ಇದನ್ನು ಗಂಟು ಇಲ್ದಿರೋ ರೀತಿ ಕಲಿಸ್ಕೊಳ್ರಿ. ನಾವು ಈಗ ಇದಕ್ಕೆಲ್ಲ ಕಲಿಸ್ಕೊತೀವಲ್ಲ ದೋಸೆ ಹಿಟ್ಟಿನ ಅದಕ್ಕೆ, ಆ ರೀತಿ ಇದನ್ನು ಕಲಿಸ್ಕೋಬೇಕು. ಇದು ನೀರು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 1-2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿರಿ, ಹೇಗೆ ಕಲಿಸ್ತೀರೋ ಹಾಗಾಗಿ ನೀರು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ನೋಡಿರಿ. ತುಂಬ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಇದು ಲಿಕ್ವಿಡಲ್ಲೇ ಇರಬೇಕು ನೋಡಿರಿ. ನಾವು ಪರೋಟಾಗೆಲ್ಲ ಮಾಡ್ತೀವಲ್ವ ಲಿಕ್ವಿಡ್ ಪರೋಟ, ಆ ರೀತಿ ಇದು ಇರಬೇಕು ನೋಡಿರಿ. ಪೂರ್ತಿ ನೀರಾಗಿರಬಾರ್ದು, ಪೂರ್ತಿ ಗಟ್ಟಿಯಾಗಿರಬಾರ್ದು. ಈ ರೀತಿ ಕಲಸಿದ ಮೇಲೆ ಒಂದು 5 ನಿಮಿಷ ಇದನ್ನು ರೆಸ್ಟಿಗಿಡೋಣ. ಏಕೆಂದರೆ ಚೆನ್ನಾಗಿ ಒಂದು 5 ನಿಮಿಷ ಇದು ಹಿಟ್ಟು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಾಗ ಸ್ವಲ್ಪ ಇನ್ನೂ ಸಾಫ್ಟಾಗಿ ಹಿಟ್ಟು ಬರುತ್ತೆ ನೋಡಿರಿ. ಇದನ್ನು ಒಂದು 5 ನಿಮಿಷ ಎತ್ತಿಟ್ಬಿಡೋಣ ನೋಡಿರಿ. ಇದೇ ಹದಕ್ಕೆ ಇರಲಿ, ಜಾಸ್ತಿ ಒಂದೇ ಏಟಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ. ಈಗಿದು 5 ನಿಮಿಷ ಆದಮೇಲೆ ನೋಡಿರಿ ಈ ರೀತಿ ಆಗಿರುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ. ಟೈಮ್ ಇದ್ದರೆ ಒಂದು 10-15 ನಿಮಿಷ ನೆನೆಸ್ರಿ. ಹಿಟ್ಟು ಇನ್ನೂ ಚೆನ್ನಾಗಿ ನೆನೆದ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿರಿ. ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಕ್ವಿಕ್ಕಾಗಿ ಆಗುತ್ತೆ. ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂದಾಗ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಕ್ವಿಕ್ಕಾಗಿ ಆಗುತ್ತೆ. ಇದರಲ್ಲಿನೂ ಎಕ್ಸ್ಟ್ರಾ ಹಿಟ್ಟುಗಳನ್ನು ಸಹಿತ ನೀವು ಸೇರಿಸ್ಬೋದು. ಇಲ್ಲಿ ನೋಡಿರಿ, ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ, ದೋಸೆ ತವಾನ. ಇದನ್ನು ಉತ್ತಪ್ಪ ರೀತಿ ಹಾಕಿರಿ ನೋಡಿರಿ. ಈ ರೀತಿ ಹಾಕಿ ನೀವು ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿರಿ. ಪೂರ್ತಿ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡ್ರಿ, ಇದು ಸೌಟಿಗೆ ಅಂಟ್ಕೊಂಬಂದುಬಿಡುತ್ತೆ ಒಂದೊಂದು ಸರಿ. ಹಾಗಾಗಿ ಸ್ವಲ್ಪ ಹಾಕಿ ಇದನ್ನು ಸ್ಪ್ರೆಡ್ ಮಾಡಿಕೊಡ್ರಿ. ಸ್ವಲ್ಪ 1 ಸ್ಪೂನು ಎಣ್ಣೆ ಹಾಕಿರಿ ಮೇಲಿಂದ. ನೀವು ಬೇಕಾದರೆ ತುಪ್ಪನೂ ಹಾಕ್ಬೋದು ಅಥವಾ ಬೆಣ್ಣೆನೂ ಹಾಕಿ ರೋಸ್ಟ್ ಮಾಡ್ಬೋದು. ಈಗ ಇದನ್ನು ಮೇಲಿಂದ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ. ಏಕೆಂದರೆ ಆವಿರಿಯಲ್ಲಿ ಅದು ಬೆಂದರೆ ಮೇಲಿಂದ ಡ್ರೈ ಆಗಿರೋದಿಲ್ಲ ನೋಡಿರಿ, ಚೆನ್ನಾಗಿ ಎದ್ದು ಬರುತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಟುಬಿಡ್ರಿ. ಈ ಥರ ಲಿಡ್ ಕ್ಲೋಸ್ ಮಾಡಿದ ಮೇಲೆ ನೋಡಿರಿ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಕಲರ್ಫುಲ್ಲಾಗಿದೆ, ತುಂಬ ಹೆಲ್ತಿಯಾಗೂ ಇದೆ ನೋಡಿರಿ. ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು. ಇನ್ನೂ ಚಿಕ್ಕದಾಗಿಯೂ ಸಹಿತ ನೀವು ಇದನ್ನು ಮಾಡ್ಬೋದು ನೋಡಿರಿ. ಮಕ್ಕಳಿಗೆ ಇಷ್ಟ ಆಗೋ ರೀತಿ ಮಾಡಿಕೊಳ್ರಿ. ಸೂಪರ್ ಆದಂಥ ಲಂಚ್ ಬಾಕ್ಸ್ ರೆಸಿಪಿ ನೋಡಿರಿ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ನೋಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇದೇ ರೀತಿ ಒಳ್ಳೆ ಹೆಲ್ತಿ ರೆಸಿಪಿಗಳಿಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು ನೋಡಿ. ಇದು ಈಗ ಫ್ರೈ ಆಗಿದೆ, ಚೆನ್ನಾಗಿ ಇದನ್ನು ತೆಗಿತಾ ಇದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ ನೋಡಿರಿ. ಈ ರೀತಿ ಬಿಸಿಯಾಗಿ ಬೆಳಗ್ಗೆ ಮಾಡಿಕೊಡ್ತಾಯಿದ್ರೆ ನೋಡಿರಿ, ಫುಲ್ ಎಲ್ಲ ಖಾಲಿ ಆಗೋಗ್ಬಿಡ್ತಾರೆ. ತಟ್ಟೆನ ಖಾಲಿ ಮಾಡ್ತಾರೆ ಮತ್ತು ಲಂಚ್ ಬಾಕ್ಸಿಗೆ ಕಟ್ಟಿದರೆ ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಬರ್ತಾರೆ. ತುಂಬ ಯಮ್ಮಿಯಾಗಿರುತ್ತೆ. ಇದು ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿಕೊಳ್ರಿ. ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಏಕೆಂದರೆ ಒಂದೊಂದು ಲೈಕು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೋಡಿರಿ, ಇದನ್ನು ಕೂಡ ಮೊದಲೇ ದೋಸೆ ಥರ ಇದನ್ನು ಪ್ರಿಪೇರ್ ಮಾಡಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬರುತ್ತಂದರೆ ಹಿಟ್ಟು ಒಂದು 5 ನಿಮಿಷ ನೆನೆಸಿದ್ರೆ ಸಾಕು ನೋಡಿರಿ, ಸೂಪರಾಗಿ ಬರುತ್ತೆ. ಈಗ ಇದನ್ನು ಕೂಡ ತಿರುಗಿಸಿ ಹಾಕ್ತೀನಿ ನೋಡಿರಿ. ನೋಡೋದಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಆಮೇಲೆ ಹೆಲ್ತಿ ಕೂಡ ನೋಡಿರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಮಾಮೂಲು ನಾವು ದೋಸೆ ಪಡ್ಡು ಎಲ್ಲ ತಿಂದು ಬೇಜಾರಾದಾಗ ಅಥವಾ ಚಪಾತಿ ತಿಂದು ಬೇಜಾರಾದಾಗ ಈ ರೀತಿ ಒಂದು ಸರಿ ಮಾಡಿಕೊಳ್ರಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದನ್ನು ಸಾಫ್ಟಾಗಿ ಬಂದಿರುತ್ತೆ. ಇದು ಹಲ್ಲಿಲ್ದವರು ಸಹಿತ, ಅಜ್ಜಿಯಂದರು ಸಹಿತ ಈಸಿಯಾಗಿ ತಿನ್ಬೋದು. ಇದನ್ನು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನೋಡಿರಿ. ಸೂಪರ್ ಆದಂಥ ಬಿಸಿಯಾದಂಥ ಟಿಫನ್ ರೆಡಿ ಆಗುತ್ತೆ. ಇದೇ ರೀತಿ ನೋಡಿರಿ, ನಾನು ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು, ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ ಎಲ್ಲದನ್ನು ನಾನು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ನೋಡಿರಿ, ರೆಸಿಪಿಗಳು ನಿಮಗೆ ಇಷ್ಟ ಅನಿಸಿದರೆ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಅವಾಗೂ ಸಹಿತ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡ್ರಿ ನೋಡಿರಿ. ಫಟಾಫಟ್ ಅಂಥೇಳಿ ಇದೇ ರೀತಿ ಎಲ್ಲದನ್ನು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಸಾಫ್ಟಾಗಿ ಬಂದಿರುತ್ತೆ ನೋಡಿರಿ. ಇದೇ ರೀತಿ ಎಲ್ಲ ದೋಸೆನೂ ನಾವು ತುಂಬ ಚೆನ್ನಾಗಿ ಹೇಳುತ್ತೆ, ಸ್ವಲ್ಪ ಕೂಡ ತವಾಗ ಅಂಟಿಕೊಳ್ಳೋದಿಲ್ಲ ನೋಡಿರಿ. ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ನೀವು ಕಬ್ಬಿಣದ ತವಾನಲ್ಲಿ ಮಾಡಿದರೂ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ. ಅದು ಕೂಡ ಇಲ್ಲ ದೋಸೆ ತವಾನಲ್ಲಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. 2 ಕಡೆ ಇದೇ ರೀತಿ ಎಲ್ಲದನ್ನು ಫ್ರೈ ಮಾಡಿರಿ. ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಇಲ್ಲಿ ನೋಡಿ, ನಾನು ಎಲ್ಲದನ್ನು ಪ್ರಿಪೇರ್ ಮಾಡಿ ತೊಗೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿ, ತುಂಬ ಚೆನ್ನಾಗಿ ಮೃದುವಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗುತ್ತೆ ನೋಡ್ರಿ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನಿವತ್ತು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ.
ಆ್ಯಕ್ಚುಲಿ ಇದನ್ನು ಹಾಗೆ ತಿನ್ಬೋದು, ಯಾಕೆಂದರೆ ನಾವೆಲ್ಲ ತರಕಾರಿಗಳು ಹಾಕಿರೋದ್ರಿಂದ ಸೂಪರ್ ಆಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಮೊಸರು ಅಥವಾ ಚಟ್ನಿ ಪುಡಿ ಏನಾದರೂ ಇದ್ರೂ ಕೂಡ ಹಾಗೆ ಅದ್ರ ಜೊತೆನೂ ನೆಂಚ್ಕೊಂಡು ತಿನ್ನೋದಕ್ಕೆ ನೋಡಿರಿ ಸೂಪರ್ ಆಗಿರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದ್ರೆ, ಹಾಗಾದರೆ ತಡ ಯಾಕೆ, ಖಂಡಿತ ನೀವು ಕೂಡ ಇವತ್ತು ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.